ಸರ್ ಖಂಡಿತ ಬಂದೇ ಬರುತ್ತೆ. ಕಾರಣ ಯಾಕೆ ಅಂತಂದರೆ ನಾವು ಬರೀ ಅಭಿಮಾನಿಗಳು ಮೂವಿಗಳಿಗೆ ಮಾತ್ರ ನಾವು ಸಪೋರ್ಟ್ ಮಾಡಿಲ್ಲ. ಅವರು ಈ ಪೊಲಿಟಿಕಲ್ ಫೀಲ್ಡ್ ಇಲ್ಲದೆ ಬೇರೆ ಯಾವ ಫೀಲ್ಡು ಚೂಸ್ ಮಾಡಿದರೂ ಕೂಡ ಎಲ್ಲ ಫ್ಯಾನ್ಸ್ ಕ್ಲಬ್ ಎಲ್ಲ ಮೆಂಬರ್ಗಳೂ ಅವ್ರಿಗೆ ಸತತವಾಗಿ ನಾವು ಸಾಥ್ ಕೊಡ್ತಾನೆ ಇರ್ತೀವಿ. ಸೊ ಇವಾಗ ಬಂದು ಅವ್ರು ಪಾಲಿಟಿಕ್ಸಿಗೆ ಬಂದಿದ್ದಾರೆ, ನಾವು ಯಾವ ಜಾಗದಲ್ಲೂ ಅವ್ರನ್ನ ಬಿಟ್ಕೊಡೋಕೆ ಹೋಗಲ್ಲ. ಒಳ್ಳೇದು ಮಾಡೋಕ್ಕೆ ಬಂದಿದ್ದಾರೆ, ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಂಬ್ತೀವಿ. ಇಷ್ಟು ವರ್ಷ ನಮಗೆ ಒಳ್ಳೇದನ್ನೇ ಕಲಿಸಿದ್ದಾರೆ ಸಿನಿಮಾ ಮೂಲಕ. ಸೊ ಈ ರಾಜಕೀಯಕ್ಕೆ ಬಂದಿರೋದು ಒಳ್ಳೇದಾಗ್ತಾಯಿದೆ, ತಮಿಳ್ನಾಡು ಜನತೆಗೆ ತುಂಬ ಒಳ್ಳೇದಾಗುತ್ತೆ. ಮರಿದೇ ಎಲ್ಲರೂ ವೋಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾವು ಇಲ್ಲಿ ಪ್ರಾರ್ಥನೆಗೋಸ್ಕರ ಬಂದಿದ್ದೀವಿ. ಖಂಡಿತ ಆಗ್ತದೆ. ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರಬೇಕು, ವಿಜಯ್ ಅವರು CM ಆಗಬೇಕು ಅಂತ. ಸರ್ ಈಗ ತಮಿಳ್ನಾಡಲ್ಲಿ ಕರಪ್ಷನ್ ಆಗ್ತಾಯಿದೆ ಅಂತ ತುಂಬ ಕಡೆ ಎಲ್ಲ ಕಡೆ ವೈರಲ್ ಆಗಿದೆ. ಕರಪ್ಷನ್ಸು ಮತ್ತು ಲೇಡೀಸ್ಗೆ ರೆಸ್ಪೆಕ್ಟ್ ಇರೋಲ್ಲ, ಮತ್ತು ಇನ್ನೊಂದು ಅವ್ರಿಗೆ ಸೇಫ್ಟಿ ಇರೋಲ್ಲ. ಅದು ಅಲ್ಲದೆ ಅಲ್ಲಿ ತುಂಬ ಕಷ್ಟಪಡೋ ಜನಗಳನ್ನ ಬಂದಿದೆ, ನ್ಯೂಸಲ್ಲೆಲ್ಲ ಬಂದಿದೆ, ರೀಲ್ಸಲ್ಲೆಲ್ಲ ಬಂದಿದೆ. ಕರಪ್ಷನ್ ಜಾಸ್ತಿ ಇರೋದ್ರಿಂದ ಅವ್ರು ಇದನ್ನು ಚೂಸ್ ಮಾಡಿದ್ದಾರೆ. ಸೊ ಕರಪ್ಷನ್ ಆಗಬಾರ್ದು, ಬಡ ಜನಕ್ಕೆ ಏನೇನು ಹೋಗಿ ಸೇರಬೇಕು ಅದನ್ನು ಹೋಗಿ ಸೇರೋಕ್ಕೋಸ್ಕರ ಅವ್ರು ಇಷ್ಟೊಂದೆಲ್ಲ ಎಫರ್ಟ್ ಆಗ್ತಾಯಿದ್ದಾರೆ. ಅವ್ರ ಎಫರ್ಟಿಗೆ ನಾವು ಸಾಥ್ ಕೊಡಲೇಬೇಕು ಸರ್. ಅಭಿಮಾನಿಗಳು ಅಂತ ಅಲ್ಲದೆ ಒಂದು ಒಳ್ಳೆ ವ್ಯಕ್ತಿ ಈ ಜಾಗಕ್ಕೆ ಬರ್ತಾಯಿದ್ದಾರೆ ಅಂತಂದರೆ ನಾವು ಅದಕ್ಕೆ ಸಾಥ್ ಕೊಡಲೇಬೇಕು. ಒಳ್ಳೆ ದಾರಿಲಿ ನಡೆಯೋರನ್ನ ನಾವು ಒಳ್ಳೆ ದಾರಿಲಿ ನಾವು ನಡೆಸಲೇಬೇಕಲ್ಲ. ಸೊ ಅದಕ್ಕೆ ಖಂಡಿತ ಅದಕ್ಕೋಸ್ಕರ ಮುಂದೆ ಬರ್ತಾರೆ ಸರ್. ಮೈಸೂರು ವಿಜಯ್ ಫ್ಯಾನ್ಸ್ ಪ್ರೆಸಿಡೆಂಟು ಮಾತಾಡ್ತಿರೋದು. ನಮ್ಮ ಮೈಸೂರು ಎಲ್ಲ ಅಭಿಮಾನಿಗಳು ಸೇರಿ ವಿಜಯಗೋಸ್ಕರ ಎಲೆಕ್ಷನಲ್ಲಿ ಗೆದ್ದು ಬರಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತ ಯೋಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅವರೆಲ್ಲ ಅಡೆತಡೆಗಳೆಲ್ಲ ನೀರಿ ಎಲೆಕ್ಷನ್ ಎಲ್ಲ ಜಾಗದಲ್ಲೂ 234 ಕ್ಷೇತ್ರದಲ್ಲೂ ಗೆಲ್ಲಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿ ನಾವೆಲ್ಲ ಅಭಿಮಾನಿಗಳ ಸಂಘದಿಂದ ಬಂದಿದ್ದೀವಿ. ಈಗ ವಿಜಯ್ ಅವರ ಕ್ರೇಜ್ ನೋಡಿದ್ರೆ, ಎಲೆಕ್ಷನ್ ಕ್ರೇಜ್ ನೋಡಿದ್ರೆ ಏನಾಗ್ಬೋದು ರಿಸಲ್ಟು ಅಂತೀರಾ? ಖಂಡಿತ ಗೆಲ್ತಾರೆ. ಅಭಿಮಾನಿಗಳಾಗಲಿ ಮತ್ತು ದೊಡ್ಡವರು ಚಿಕ್ಕವರು ಎಲ್ಲರೂ ಮಕ್ಕಳು ಎಲ್ಲರೂ ವೋಟ್ ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀವಿ. ಖಂಡಿತ ಗೆಲ್ಲಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಈ ರಾಜ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ, ಖಂಡಿತ ಆಗಬೇಕು. ಮುಂದೆ ಒಂದು ಬದಲಾವಣೆ ಬೇಕು. ಜನರೆಲ್ಲ ಒಂದು ನಿರೀಕ್ಷೆ ಇದೆ, ಬಂದರೆ ಚೇಂಜ್ ಮಾಡ್ತಾರೆ ಅಂತ, ಒಂದು ಚಾನ್ಸ್ ಕೊಡಲಿ ಅಂತ. ಮತ್ತು ಕರ್ನಾಟಕದಲ್ಲಿರೋ ತಮಿಳ್ನಾಡಿನ ಎಲ್ಲರೂ ಹೋಗಿ ವೋಟ್ ಮಾಡಬೇಕು. ಅವ್ರಿಗೆ ಟೈಮ್ ಇದೆ, ಹೋಗಿ ತಮಿಳ್ನಾಡೊಳಗೆ ವೋಟ್ ಮಾಡಿ.